ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಖಿ ಸಿರಿ. ಸಬ್ಬಕ್ಕಿ ಸಂಡಿಗೆನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇವತ್ತು. ಹಾಗೆ ನನ್ನ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ನೀವು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಹಾಗೆ ಪಕ್ಕದಲ್ಲಿ ಬರೋವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಹಾಗೆ ಅದರ ಪಕ್ಕದಲ್ಲಿ ಬರೋವಂಥ ಆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಈಗ ಸಬ್ಬಕ್ಕಿ ಸಂಡಿಗೆಗೆ 1 ಕಪ್ನಷ್ಟು ಸಬ್ಬಕ್ಕಿನ ತೊಗೊಂಡಿದ್ದೀನಿ. ಇದನ್ನು ಫಸ್ಟ್ ಏನು ಮಾಡಬೇಕು ಅಂತಂದರೆ 2 ಸರಿ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ. ಯಾಕಂತಂದರೆ ಅದು ಕ್ಲೀನಾಗಿ ತೊಳ್ಕೊಂಡಿಲ್ಲ ಅಂತಂದರೆ ನೊರೆ ಬರೋ ಅಂಥ ಬೇಯಿಸುವಾಗ ನಾವು ನೊರೆ ಥರ ಬರುತ್ತೆ. ಸೊ ಅದಕ್ಕೆ ನಾವು ನೀಟಾಗಿ 2 ಸರಿ ಕ್ಲೀನ್ ಮಾಡಿಬಿಟ್ಟು ಅದನ್ನು ಆ ನೀರನ್ನು ಒಗಾಸ್ಬಿಟ್ಟು ನೆಕ್ಸ್ಟ್ 1 ಕಪ್ಪು ನಾನು ಸಬ್ಬಕ್ಕಿ ತೊಗೊಂಡಿದ್ದೀನಿ ಇಲ್ಲಿ. ಅದಕ್ಕೋಸ್ಕರ 2 ಕಪ್ನಷ್ಟು ನೀರನ್ನು ಹಾಕಿಬಿಟ್ಟು ನಾವು ರಾತ್ರಿ ನೆನೆಸಿಟ್ಬಿಟ್ರೆ ಬೆಳಗ್ಗೆ ಎದ್ದು ಕೂಡಲೇ ಮಾಡ್ಬೋದು. 6 ರಿಂದ 8 ಗಂಟೆ ತನಕ ಅದು ನೆನೆದ್ರೆ ಚೆನ್ನಾಗಾಗತ್ತೆ. ಸೊ ನಾನು ಫ್ರೆಂಡ್ಸ್ ಇದನ್ನು ರಾತ್ರಿ ನೆನೆಸಿಟ್ಟಿದ್ದೀನಿ. ಈಗ ಬೆಳಿಗ್ಗೆ ಮಾರನೇ ದಿವಸ ಅದನ್ನು ಓಪನ್ ಮಾಡಿದಾಗ ಇದು ಈ ಥರ ಆಗಿದೆ. ಬಲೂನ್ ಥರ ಒಂಥರ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಇದೇ ಥರ ಬರುತ್ತದು. 6 ರಿಂದ 8 ಗಂಟೆ ಸಾಕಾಗತ್ತೆ. ಹಾಗೆ ಅದನ್ನು ಈಗ ಫಸ್ಟ್ ನಾವು ಬೇಯಿಸ್ಕೋಬೇಕಾಗತ್ತೆ. ಬೇಯಿಸ್ಕೊಳ್ಳೋಕ್ಕೆ ನಾನು 1 ಕಪ್ಪಿಗೆ 2 ಕಪ್ ನೀರು ಬೇಯಿಸ್ಕೊಳ್ಳೋಕ್ಕೆ ಅದನ್ನು ನೆನೆಸಿದ್ದೆ. ಇದಕ್ಕೆ 4 ಕಪ್ಪಷ್ಟು ನೀರನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ, ನಿಮಗೆ ಏನಾದರೂ ಜೀರಿಗೆ ಹೆಚ್ಚಿಗೆ ಆದರೂ ನಡೆಯುತ್ತೆ ಅಂದರೆ ಹಾಕ್ಕೊಳ್ಳಿ. ಇಲ್ಲಿ ಇನ್ನೊಂದು ಪಾತ್ರೆ ಕೂಡ ತೊಗೊಂಡಿದ್ದೀನಿ. ಸ್ವಲ್ಪ ಇದು ಅಂದರೆ ಬರೀ ಚಪ್ಪೆ ಲೈಟಾಗಿ ಬರೀ ಜೀರಿಗೆ, ಆಮೇಲೆ ಉಪ್ಪು ಇದಿಷ್ಟೇ ಹಾಕ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ನಾನು ಏನು ಆ ಸಬ್ಬಕ್ಕಿನ ನೆನೆಸಿಟ್ಕೊಂಡಿದ್ದೀನೋ ಅದಷ್ಟನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಇಲ್ಲಿ ಇನ್ನೊಂದು ಪಾತ್ರೆ ನಿಮಗೋಸ್ಕರ ತೋರ್ಸೋಕ್ಕೋಸ್ಕರ ನಾನು ಖಾರ ಬೇಕು ಅನ್ನೋರು ಅದಕ್ಕೆ ಸ್ವಲ್ಪ ಅರಿಶಿನದ ಪುಡಿ, ಮಾಮೂಲಿ ನೀರು ಏನು ತೊಗೊಳ್ತೀರೋ ಅದನ್ನೇ, ಅದಕ್ಕೆ ಉಪ್ಪು, ಜೀರಿಗೆ, ಹಾಗೆ ಅರಿಶಿನದ ಪುಡಿ ಮತ್ತು ಚಿಲ್ಲಿ ಪೌಡ್ರು. ನಾನಿಲ್ಲಿ ಮೆಣಸಿನಕಾಳಿನ ಪುಡಿ ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ನೀವು ಹಸಿ ಮೆಣಸಿನಕಾಯಿ ಪೇಸ್ಟ್ ಅದನ್ನು ಕೂಡ ಹಾಕ್ಕೋಬೋದು. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರಿ, ಕೈ ಬಿಡ್ದಲೆ, ಅಂತಂದರೆ ಇಲ್ಲಾಂದರೆ ಅಡಿಗೆ ತಳಕ್ಕೆ ತಾಗೋವಂಥ ಚಾನ್ಸಸ್ ಇರುತ್ತೆ. ಸೊ ಅದು ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕಾಗತ್ತೆ. ಇಲ್ಲಾಂತಂದ್ರೆ ಅಲ್ಲೆಲ್ಲ ಗಂಟು ಆ ಥರ ಆಗುತ್ತೆ. ಸೊ ಇದು ನೋಡಿ, ಇದು ಖಾರದ ಪುಡಿ ಮಾಡಿರೋದು ಅದನ್ನು ಚೂರು ಮಾಡಿದ್ದೀನಿ ನಿಮ್ಗೆ ತೋರ್ಸೋಕ್ಕೋಸ್ಕರ, ಅದು ಸಾಕು. ಇದನ್ನು ನೀಟಾಗಿ ದೊಡ್ಡ ಫ್ಲೇಮ್, ಹೈ ಫ್ಲೇಮಲ್ಲೇ ಇಟ್ಕೊಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾ ಇದ್ದರೆ ಸಾಕು. ಸೊ ರೆಡಿಯಾಗಿದೆ. ಇದನ್ನು ತಣ್ಣಗಾಗೋಕ್ಕೆ ಹತ್ತತ್ರ 1 ಗಂಟೆ ಆದರೂ ಬಿಡಬೇಕಾಗತ್ತೆ ಫ್ರೆಂಡ್ಸ್. ಯಾಕಂತಂದರೆ ಅದು ಚೆನ್ನಾಗಿ ತಣ್ಣಗಾದಷ್ಟು ನಮ್ಗೆ ಹಾಕಲಿಕ್ಕೆ ಈಸಿ ಆಗುತ್ತೆ. ಆವಾಗ ದಪ್ಪ ಕೂಡ ಕನ್ಸಿಸ್ಟೆನ್ಸಿ ಬರುತ್ತೆ. ಇದು ಸ್ವಲ್ಪ ಖಾರದ್ದು. ನೆಕ್ಸ್ಟ್ ನಾನು ನಾರ್ಮಲಾಗಿ ಏನು ಪ್ಲೇನಾಗಿ ಮಾಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ. ಸೊ ಈ ಥರ ನಾನು ಕಾಟನ್ ಬಟ್ಟೆ ಮೇಲೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಕೆಲವರು ಕವರ್ ಮೇಲೆ, ಇಲ್ಲ ಪ್ಲಾಸ್ಟಿಕ್ ಶೀಟ್ ಮೇಲೆ ಕೂಡ ಹಾಕ್ತಾರೆ. ಬಟ್ ಬಟ್ಟೆ ಮೇಲೆ ಹಾಕಿದರೆ ಚೆನ್ನಾಗಿರುತ್ತೆ. ಒಂದು ಚಾಪೆ ಹಾಕ್ಕೊಬಿಟ್ಟು ಅದ್ರ ಮೇಲೆ ಬಟ್ಟೆ ಹಾಸಿಬಿಟ್ಟು ನೀವು ನೀಟಾಗಿ ಹಾಕ್ಕೊಂಡ್ರೆ 2 ದಿವಸ ಚೆನ್ನಾಗಿ ಒಣಗಕ್ಕೆ ಬಿಡಿ ಬಿಸಿಲಲ್ಲಿ. ನೆಕ್ಸ್ಟು ನಾನು ಇದು 2 ದಿವಸದ ನಂತರ ಚೆನ್ನಾಗಿ ಒಣಗಿದ ಮೇಲೆ ನಾನು ಅದನ್ನು ತೆಗಿಬೇಕಾಗತ್ತೆ. ಸೊ ಅದನ್ನು ಏನು ಮಾಡಬೇಕಂತಂದರೆ ಬಟ್ಟೆ ಹಿಂಭಾಗದ ಸೈಡಿಗೆ ಒಂಚೂರು ಒದ್ದೆ ಮಾಡಿದರೆ ನೀಟಾಗಿ ಅದನ್ನು ತೆಗಿಯೋಕ್ಕೆ ಈಸಿಯಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ ಇಲ್ಲಿ ಒಂದು ಸರಿ ಅದು ಒದ್ದೆನ ಪೂರ್ತಿ ಮಾಡೋಕ್ಕೆ ಹೋಗಬೇಡಿ. ಒಂದು ಸೈಡಿಂದ ಬಂದುಬಿಟ್ಟು ಸ್ವಲ್ಪ ಹಿಂದ್ಗಡೆ ಒಂಚೂರು ಬಟ್ಟೆನ ಒದ್ದೆ ಮಾಡ್ಕೊಂಡು ತೆಗಿಲಿಕ್ಕೆ ಈಸಿಯಾಗಿ ಬರುತ್ತೆ. ನೆಕ್ಸ್ಟ್ ಏನು ಮಾಡಬೇಕಂತಂದರೆ ನೀವು ನೀಟಾಗಿ ಅದಷ್ಟು ತಕ್ಕೊಂಡ್ಬಿಟ್ಟು ಒಂದು ಪ್ಲೇಟಲ್ಲಿ ಪೂರ್ತಿಯಾಗಿ ಹರಿವು ಹಾಕಿಬಿಟ್ರೆ ನೀಟಾಗಿ ಇನ್ನೊಂದು 2 ಬಿಸಿಲಲ್ಲಿ ಅದು ಚೆನ್ನಾಗಿ ಒಣಗಿಸ್ಲಿಕ್ಕೆ ಬಿಟ್ಬಿಟ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಇರುತ್ತೆ. ನೆಕ್ಸ್ಟ್ ನೀವೇನು ಮಾಡಬೇಕು ಅಂತಂದರೆ ಅದನ್ನು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಡ್ಬೋದು. 4 ದಿವಸ ಬೇಕಾಗುತ್ತೆ. 2 ದಿವಸ ಒಳ್ಳೆ ಖಡಕ್ ಬಿಸಿಲಿದೆ, 2 ದಿವಸ ಸಾಕಾಗುತ್ತೆ. ಹಾಗೆ ಈಗ ನಾನು ಅದನ್ನು ಫ್ರೈ ಕೂಡ ಮಾಡ್ತಾಯಿದ್ದೀನಿ. ಫ್ರೈ ಮಾಡ್ಬೇಕಾದ್ರೆ ಏನಂತಂದರೆ ದೊಡ್ಡ ಫ್ಲೇಮ್ ಇಟ್ಕೊಬಿಟ್ಟು ಚೆನ್ನಾಗಿ ಬಿಸಿ ಆಗಲಿ ಎಣ್ಣೆ. ಬಿಸಿ ಆದಮೇಲೆ ಹಾಕಿದರೆ ಅದು ಗರ್ಗರಿಯಾಗಿ, ಹಾಗೆ ಆ ಸಬ್ಬಕ್ಕಿ ಏನಿದೆ ಫುಲ್ಲು ದೊಡ್ಡಕ್ಕಾಗಿ ಬರುತ್ತೆ. ಸಣ್ಣ ಸಂಡಿಗೆ ಅದು ಹಾಕುವಾಗ, ಬಟ್ ದೊಡ್ಡಕ್ಕಾಗಿ ಚೆನ್ನಾಗೇ ಬರುತ್ತೆ ಫ್ರೆಂಡ್ಸ್. ಇದನ್ನು ನೀವು ಹತ್ತತ್ರ 2 ತಿಂಗಳು ಆರಾಮಾಗಿ ಚೆನ್ನಾಗಿ ಏರ್ಟೈಟ್ ಬಾಕ್ಸಲ್ಲಿ ಚೆನ್ನಾಗಿ ಒಣಗಿರಬೇಕು. ಯಾವುದೇ ಕಾರಣಕ್ಕೆ ಒಣಗದೆ ಹಾಗೆ ಎತ್ತಿಡಬೇಡಿ. ಚೆನ್ನಾಗಿ ಒಣಗಿದಷ್ಟು ಚೆನ್ನಾಗಿ ಬರುತ್ತೆ. ಸೊ ಸಿಂಪಲ್ಲಾಗಿ ಈಸಿಯಾಗಿ ಮಾಡುವಂಥ ಸಂಡಿಗೆನ ಹೇಳ್ಕೊಟ್ಟಿದ್ದೀನಿ. ತುಂಬ ರುಚಿಯಾಗಿ ಕೂಡ ಇರುತ್ತೆ ಫ್ರೆಂಡ್ಸ್. ನಿಮಗೆ ಒಂದು ವೇಳೆ ನನ್ನ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನೀವು ಮಾಡೋದಾದರೆ ಮಾಡಿಬಿಟ್ಟು ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇಷ್ಟೇ ನೋಡಿ, ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಬೇಗನೆ ಮಾಡ್ಕೊಳ್ಳೋವಂಥ ಇದು ಸಂಡಿಗೆ. ತುಂಬ ರುಚಿ ಕೂಡ ಚೆನ್ನಾಗೇ ಇರುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್. ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಥ್ಯಾಂಕ್ ಯು.